ರೆಡಿ 3, 2, 1 ಬಟ್ಟೆ ಹೊಡಿಬೇಡ ಅಲ್ಲೋಡಿಯೋ ನೋಡ ಇವನ್ನ ಬೆಂಕಿ ಏನಪ್ಪ? ಕಂಗ್ರಾಚುಲೇಷನ್ಸ್ ಕಣೋ. ಯಾಕೋ? ನಿನ್ನ ಬಹಳ ದಿನಗಳ ಕನಸು ನನಸಾಗೋ ಟೈಮ್ ಬಂದ್ಬಿಡ್ತು ಕಣೋ. ಇನ್ನು ಎಷ್ಟು ದಿನ ಅಂತ ಬೇರೆ ಮಕ್ಕಳ ಜೊತೆ ಆಟ ಆಡ್ತೀಯಪ್ಪ. ನಾಳೆ ಬೆಳಿಗ್ಗೆ ಹೆಣ್ಣು ನೋಡಕ್ ಹೋಗ್ತಾ ಇದೀವಿ, ರೆಡಿ ಆಗ. ನಿನ್ನ ಹೆಂಡತಿ ಆಣೆಗೂ ನಿಮ್ಮ ಅಮ್ಮನ ಆಣೆಗೂ ಕಣ. ತಟ್ಟೋಣ ತಟ್ಟೋಣ ಸ್ವರ್ಗದ ಬಾಗಿಲು, ಸ್ವರ್ಗದ ಬಾಗಿಲು. ರೀ ನನ್ಗೆ ಯಾಕೋ ಭಯ ಆಗ್ತಿದೆ. ಸ್ವರ್ಗದ ಬಾಗಿಲು ತಟ್ತಾನೆ ಅಂತ ಅಯ್ಯೋ ಅದಲ್ಲ ರೀ, ಆ ಹುಡುಗಿ ನಮ್ಮ ಮಗ ಕಪ್ಪಗಿದ್ದಾನೆ ಅಂತ ರಿಸೆಕ್ಟ್ ಮಾಡ್ಬಿಟ್ರೆ ನಿನ್ನ ಸಾಯಿಸ್ಬಿಡ್ತೀನಿ ಕಣೆ. ಯಾವಾಗ ನೋಡಿದ್ರು ಅಪ್ಶಕನ್ ನುಡಿತಾ ಇರ್ತಾಳೆ. ಓ ಕಾಫಿ ತಗೊಂಬೋಕೆ. ನನಗೆ ಬ್ಲ್ಯಾಕ್ ಕಾಫಿ ತಗೊಂಬ. ಅಯ್ಯೋ ಕಂದ ಕಪ್ಪಗಾಗ್ಬಿಡ್ತೀಯ ಕಣೋ. ಅಯ್ಯೋ ಹಂಗಾರೆ ಹಾಲು ಹಾಕ್ಬಿಟ್ಟು ತಗೊಂಬ. ಕಂಟ್ರೋಲ್ ಮಾಡ್ಕೊಳ್ಳೋ. ಫಸ್ಟ್ ನೈಟ್ ಅಲ್ಲ, ಫಸ್ಟ್ ಲುಕ್ಕು. ಓಕೆ ಓಕೆ ಓಕೆ. ಅಪ್ಪ ನನ್ನ ಹುಡುಗಿ ಓಕೆ, ಫಸ್ಟ್ ನೈಟ್ ಯಾವಾಗ ಇಟ್ಕೊಳ್ಳೋಣ ಕೇಳು. ನಮ್ಮ ಹುಡುಗನಿಗೆ ಹುಡುಗಿ ಓಕೆ ಅಂತೆ, ಫಸ್ಟ್ ನೈಟ್ ಯಾವಾಗ ಇಟ್ಕೊಳ್ಳೋಣ ಅಂತ ಕೇಳ್ತಾವ. ಲೇ ಸಾರಿ ಮದುವೆ ಯಾವಾಗ ಇಟ್ಕೊಳ್ಳೋಣ ಅಂತ ಕೇಳ್ತಾ ಇದ್ದಾನೆ. ಅಮ್ಮ ನಿಮ್ಮ ಹುಡುಗಿನೂ ಏನೋ ಹೇಳ್ದಂಗಿತ್ತು. ನಮ್ಮ ಹುಡುಗಿಗೂ ನಿಮ್ ಹುಡುಗ ಇಷ್ಟ ಅಂತೆ. ನೀವು ಹೂ ಅಂದ್ರೆ ಇವಾಗ್ಲೇ ತಾಳಿ ಕಟ್ಟಿಸ್ಕೊಳಕ್ ರೆಡಿ ಅಂತೆ. ಆಗ್ಬೋದು. ನಿನ್ನ ಬ್ಯಾಟ್ಗೆ ಒಳ್ಳೆ ಬೌಲರ್ ಸಿಕ್ಕವಳ್ಕಂಡ. ನನ್ಗೆ ಯಾಕೋ ಭಯ ಆಗ್ತಿದೆ. ಓ ನಿನಗೆ ಯಾಕಮ್ಮ ಭಯ? ಹುಡುಗಿ ಅಷ್ಟೊಂದು ಫಾಸ್ಟ್ ಆಗಿದ್ದಾಳೆ, ಮದ್ವೆ ಆಗಿ 3 ತಿಂಗಳಿಗೆ ಓಡೋದು. ಅಯ್ಯೋ ದಯವಿಟ್ಟು ಯಾರು ತಪ್ಪು ತಿಳ್ಕೊಬೇಡಿ, ನಮ್ಮ ಅಮ್ಮಂಗೆ ಅಪ್ಶಕ್ನದು ಫೋಬಿಯಾ. ಹೌದೌದು. ನಾನು ಸಿಲ್ವರ್ ಜೂಬ್ಲಿ ಕಣ, ಸುಮ್ಮನೆ ಕೂತ್ಕೊಳ್ಳಮ್ಮ. ಸರಿ, ಹಾಗಾದ್ರೆ ಒಂದು ಒಳ್ಳೆ ದಿನ ನೋಡಿ ಮದುವೆ ಮಾಡಿಬಿಡೋಣ. ಏನೋ ಮ್ಯಾಟ್ರ್ ಹೇಳೋ. ಸಾರಿ, 21ಕ್ಕೆ ಬೆಳಿಗ್ಗೆ ಮದ್ವೆ, ರಾತ್ರಿ ಫಸ್ಟ್ ನೈಟ್. ಸ್ವೀಟ್ ಆದ್ರೂ ಕೊಡ್ಬೋದು. ಸಾರಿ ತಗೋ. ಬೆಳಿಗ್ಗೆ ಮದ್ವೆ, ರಾತ್ರಿ ಫಸ್ಟ್ ನೈಟ್. ಬೆಳಿಗ್ಗೆ ಮದ್ವೆ, ರಾತ್ರಿ ಫಸ್ಟ್ ನೈಟ್. ಬೆಳಿಗ್ಗೆ ಮದ್ವೆ, ರಾತ್ರಿ ಫಸ್ಟ್ ನೈಟ್. ಸಾರಿ. ಸ್ವೀಟ್ಸ್ ತಗೊಳ್ಳಿ. ಅಲ್ಲ, ಎಲ್ಲ ಬೆಳಗ್ಗೆ ಮದ್ವೆ ಸಂಜೆ ರಿಸೆಪ್ಷನ್ ಅನ್ನೋದು ಕೇಳಿದ್ದೀನಿ, ಇಲ್ಲ ಸಂಜೆ ರಿಸೆಪ್ಷನ್ ಬೆಳಗ್ಗೆ ಮದ್ವೆ ಅನ್ನೋದನ್ನು ಕೇಳಿದ್ದೀನಿ. ಇವನೇನೋ ಬೆಳಿಗ್ಗೆ ಮದ್ವೆ, ರಾತ್ರಿ ಫಸ್ಟ್ ನೈಟ್ ಅಂತಿದ್ದಾನೆ. ಅವನು ಫಸ್ಟ್ ನೈಟ್ ಹುಚ್ಚ ಅಂತ ಗೊತ್ತಿಲ್ವೇನೋ. ತಗೊಳ್ಳಿ. ಅಯ್ಯೋ ಅವತ್ತೇ ಮದ್ವೆ, ಅವತ್ತೇ ಫಸ್ಟ್ ನೈಟ್. ಸಾರಿ ಮೇಡಮ್. 21st ನನ್ನ ಮದ್ವೆ. ಸ್ವೀಟ್ಸ್ ತಗೊಳ್ಳಿ. ವಾಟ್? ನಿಮಗೀಗ ಆಗ್ಬಾರ್ದಿತ್ತು. ಆ ದೇವ್ರು ನಿಮ್ಮ ಆತ್ಮಕ್ಕೆ ಶಾಂತಿ ಕೊಡ್ಲಿ. ಅಲ್ಲ, ಏನ್ ಈ ಒಮ್ಮ ಹಿಂಗೆ ಹೇಳ್ಬಿಟ್ಟು ಹೋಗ್ತಾವಳೆ? ನಾನೇನ್ ಸಾಯ್ತೀನಿ ಅಂತ ನಾ ಹೇಳ್ದೆ. ಒಂದ್ ವೇಳೆ ಸತ್ರೆ ಪವಾಡ ನಡೆದಾದ್ರೂ ಬದುಕೋ ಚಾನ್ಸಸ್ ಇರ್ಬೋದು. ಅದೇ ಮದ್ವೆ ಆದ್ರೆ ಏಯ್, ನಂಗೆ ಲೋಕಲ್ ಹೋಟ್ಲೆಲ್ಲ ಬೇಡ. ನನ್ನ ಫಸ್ಟ್ ನೈಟು ತಾಜಲ್ಲೇ ಆಗ್ಬೇಕು. ಮಾರನೇ ದಿನ ಬೆಳಗ್ಗೆ ಎದ್ದು ತಬಲಾ ಬಾರಿಸ್ಕೊಂಡು ವಾ ತಾಜ್ ಅನ್ಬೇಕು. ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡ. 6 ತಿಂಗಳ ಸಂಬಳನ ನನ್ನ ಫಸ್ಟ್ ನೈಟ್ಗೆ ಅಡ್ವಾನ್ಸ್ ಆಗಿ ಎತ್ತಿಟ್ಟಿದ್ದೀನಿ. ಅಪ್ಪ, ಇನ್ನು ಹನಿಮೂನಿಗೆ ಮನೆನೇ ಮಾರ್ಬಿಡ್ತಾನೋ ಏನೋ. ನನ್ನ ಜೀವಮಾನ ಸಂಪಾದನೆ ಎಲ್ಲ ಸುರಿದು ನನ್ನ ಯೋಗ್ಯತೆಗೆ ಮೀರಿ ಕಟ್ಟಿರೋ ಮನೆ ಇದು. ಲೇ ಮಗನೇ, ಮದುವೆ ಅಂದ್ರೆ ಫಸ್ಟ್ ನೈಟ್ ಒಂದೇ ಅಲ್ಲ ಕಣೋ. ಇನ್ವಿಟೇಷನ್ಸು, ಮಂಟಪ, ಬಟ್ಟೆ ಬರೆ, ಗೆಸ್ಟು, ಗಿಫ್ಟು, ಈ ಥರ 1000 ಇರ್ತವೆ. ಸ್ವಲ್ಪ ಅದ್ರ ಕಡೆ ಗಮನ ಕೊಡಪ್ಪ. ನೀನು ಹೇಳೋ ಲಿಸ್ಟ್ನ ದಾರಿ ಲೋಗೋನು ಸಪ್ಲೈ ಮಾಡ್ಬೋದು, ಆದರೆ ಫಸ್ಟ್ ನೈಟ್ಗೆ ಖುದ್ದು ನಾನೇ ಹೋಗ್ಬೇಕು. ಏಯ್ ನೋಡು, ಹಾಲು ಕುಡಿಯಕ್ಕೆ ಬೆಳ್ಳಿ ಲೋಟನೇ ಇರಬೇಕು. ಆಮೇಲೆ ಮಲ್ಗೆ ಹೂವು ಹೊಡಿಸ್ಬಿಡು. ಯಾಕ್ರಿ ಆಗಂತೀರಾ? ನನ್ ಮನ್ಸು ಹೇಳ್ತಾ ಇದೆ, ನನ್ ಮಗನ್ ಮದ್ವೆ ದಾಮ್ ಧೂಮ್ ಅಂತ ಆಗುತ್ತೆ. ಅಬ್ಬಾ, ಇಷ್ಟು ವರ್ಷಕ್ಕೆ ಇವತ್ತೇ ಕಡೆ ನಿನ್ನ ಬಾಯಿನಲ್ಲಿ ಒಳ್ಳೆ ಮಾತು ಬಂದಿದ್ದು. ಅಪ್ಪ
ಏನಪ್ಪ? ಹುಡುಗಿ ಮನೆಯವ್ರು ಫೋನ್ ಮಾಡಿ ಮದ್ವೆ ಕ್ಯಾನ್ಸಲ್ ಅಂತಾಳೆ. ಯಾಕಂತ? ಗೊತ್ತಿಲ್ಲ. ಹುಡುಗಿಯವರಪ್ಪ ಫೋನ್ ಮಾಡ್ಬಿಟ್ಟು ನಿನ್ನ ಹೊಟ್ಟೆಗೆ ಏನ್ ತಿಂತ್ಯಾ, ನಿನ್ನಂತವ್ರಿಗೆ ನನ್ನ ಮಗಳನ್ನ ಕೊಡಲ್ಲ ಅಂತ ಹೇಳ್ಬಿಟ್ಟು ಫೋನ್ನ ಕಟ್ ಮಾಡ್ಬಿಟ್ಟ. ಅಯ್ಯ ರಾಮ, ಏನ್ ತಿಳ್ಕೊಂಬಿಟ್ಟವ್ರು ಅವ್ರು ನಮ್ಮನ್ನ? ಮಾಡ್ತೀನಿ ಅವ್ರಿಗೆ. ಬೇಡಪ್ಪ, ಕಾಲ್ ತೊಳೆಯೋರ್ಗೆ ಅಷ್ಟಿರ್ಬೇಕಾದ್ರೆ ಕಾಲ್ ತೊಳಸ್ಕೊಳ್ಳೋರು ನಮ್ಗಿನ್ನೆಷ್ಟಿರ್ಬೇಕು. ಅವಳಿಲ್ಲ ಅಂದ್ರೆ ಇನ್ನೊಂದು ಹುಡುಗಿ ನೋಡಿದ್ರೆ ಆಯ್ತು ಬಿಡು. ಶಾಭಾಷ್, ಇದು ಕಣೋ ಮಗ ಅಂದ್ರೆ. ನಡಿಯೋ, ನಾಳೆ ಬೆಳಿಗ್ಗೆ ಬೇರೆ ಹುಡುಗಿ ನೋಡಕ್ ಹೋಗೋಣ. ಸರಿ. ಆದ್ರೆ ಇಮ್ಯಾಜಿನೇಷನ್ ಅವಳನ್ನ ನೆನೆಸ್ಕೊಂಡು ಫಸ್ಟ್ ನೈಟ್ ಸಾಂಗ್ ಆಡಿ ಸುಮಾರು ವೇಸ್ಟ್ ಮಾಡ್ಬಿಟ್ಟಿದ್ದೀನಿ ಏನ್ನ? ಟೈಮ್ನ. ಅಲ್ಲಿ ನೋಡು, ಸಖತ್ ತಗೊಳ್ ನಂಗೆ ಹೋಗಿ. ಎಲ್ಲದಕ್ಕೂ ಇದ್ ನಿಂತು. ನಮ್ಮ ಹುಡುಗನಿಗೆ ಹುಡುಗಿ ಇಷ್ಟ ಆಗಿದ್ದಾಳೆ. ಓ, ನಮಗೂ ಹುಡುಗ ಓಕೆ. ಮದುವೆ ಯಾವಾಗ ಇಟ್ಕೊಳ್ಳೋಣ? ಈ ತಿಂಗಳು 21ಕ್ಕೆ ತುಂಬಾ ಚೆನ್ನಾಗಿದೆ ದಿನ, ಮಾಡಿ ಮುಗಿಸ್ಬೇಡ. ಅಯ್ಯೋ, ಇನ್ನು 4 ದಿನ ಉಳಿದಿರೋದು, ಅಷ್ಟೊಳಗೆ ಎಲ್ಲ. ನೀವೇನು ಯೋಚನೆ ಮಾಡಬೇಡಿ, ಎಲ್ಲ ರೆಡಿ ಇದೆ ನೋಡಿ. ಹುಡುಗಿ ಹೆಸರನ್ನು ಚೇಂಜ್ ಮಾಡೋದಷ್ಟೇ. ನಿಮ್ಮ ಹುಡುಗಿ ಹೆಸರೇನಂದ್ರೆ? ಪ್ರೀತಿ. ಪ್ರೀತಿ ಅಲ್ಲ, ಸ್ವಾತಿ. ಸ್ವಾತಿ ಯಾವ್ದು ಬರೀಲಿ? ಸ್ವಾತಿ. ಹಾ, ಮದುವೆ ತಯಾರಿ ಎಲ್ಲ ಮುಗೀತು. ತಗೊಳ್ಳಿ ಮಾವ. ಓ, ನಾವಂದ್ರೆ ಏನು ಕಡಿಮೆನಾ? ಅದೇ ಮುಹೂರ್ತದಲ್ಲಿ ಬೇರೆ ಹುಡುಗಿ ನೋಡಿ ನನ್ನ ಮಗನ ಮದುವೆ ಮಾಡ್ತಾ ಇದ್ದೀನಿ. ಸರಿ ಬಾ, ಬರ್ತೀಯಲ್ಲ, ಅಲ್ಲಿ ಮಾತಾಡೋಣ ಬಾ. ಹಾ ರೀ, ಹಾ, ಕಾಫಿ. ಕೊಡು. ರೀ, ನನ್ಗೆ ಯಾಕೋ ಭಯ ಆಗ್ತಿದೆ. ಯಾಕಮ್ಮ? ಈ ಮದ್ವೆನು ಮುರಿದ್ ಬಿದ್ರೆ? ಅಪ್ಪ, ಹುಡುಗಿ ಮನೆಯವ್ರು ಫೋನ್ ಮಾಡಿದ್ರು, ಈ ಮದುವೆನು ಕ್ಯಾನ್ಸಲ್. ಇವ್ರಿಗೇನಂತ? ನನ್ನ ಮಗಳನ್ನ ಬೇಕಾದ್ರೆ ಪಾಳ್ ಬಾವಿಗೆ ತಳ್ತೀನಿ, ನಿನ್ನಂತ ಲೋಫರ್ಗೆ ಮಾತ್ರ ನನ್ನ ಮಗಳನ್ನ ಕೊಡಲ್ಲ ಅಂತೇಳಿ ಕಾಲ ಕಟ್ ಮಾಡ್ಬಿಟ್ರು. ಯಾಕೆ ಆಗ್ತಾ ಇದೆ? ನನ್ ಹುಡುಗಿ ಓಕೆ. ನಂಗೂ ಹುಡುಗ ಓಕೆ. ಮಾರ್ನಿಂಗ್ ಹಣ್ಣು ತಗೊಂಡು ಮದ್ವೆ ಫಿಕ್ಸ್ ಮಾಡಿದ್ರು. ಈವ್ನಿಂಗ್ ಮದ್ವೆ ಕ್ಯಾನ್ಸಲ್ ಮಾಡಿ ಸಿಪ್ಪೆ ವಾಪಸ್ ಕೊಟ್ರು. ರೀ, ನನ್ಗೆ ಯಾಕೋ ಭಯ ಆಗ್ತಿದೆ. ನಿನಗೆ ಯಾಕಮ್ಮ ಭಯ? ಮದ್ವೆ ಆಗ್ತಾ ಇಲ್ವಲ್ಲ ಅನ್ನೋ ಬೇಜಾರ್ಗೆ ನಮ್ಮ ಮಗ ಏನಾದ್ರೂ ಸೂಸೈಡ್ ಮಾಡ್ಕೊಂಡ್ಬಿಟ್ರೆ? ನಾನು ಊರಲ್ಲಿ ಇಲ್ದೇ ಇರೋ ಟೈಮಲ್ಲಿ ನಿನ್ ಲೈಫಲ್ಲಿ ಒಂದು ಮಿನಿ ಮಹಾಭಾರತನೇ ನಡೆದೋಗಿದ್ಯಲ್ಲೋ. ಈ ಕೃಷ್ಣ ಇದ್ದಿದ್ರೆ ನಿನ್ನ ಈ ಕುರುಕ್ಷೇತ್ರದಲ್ಲಿ ಸೋಲಕ್ ಬಿಡ್ತಾ ಇದ್ನಾ? ನಿನ್ನನ್ನು ಬಿಡೋಲೆ ಕಣೋ. ನಮ್ಮ ವಂಶನ ಸರ್ವನಾಶ ಮಾಡ್ಬಿಟ್ಟಿಯಲ್ಲ, ನಿನಗಿದೆ ನಿನ್ ಸಾವು ನನ್ನ ಕೈಯಲ್ಲಿ. ಯಾರೋ ಇವನು? ನನ್ಗೂ ಗೊತ್ತಿಲ್ಲ ಕಣೋ. ಹಲೋ, ನೀನ್ ಕೃಷ್ಣ ತಾನೆ? ಅವನು ದುರ್ಯೋಧನ. ಏಯ್, ನೋಡಕ್ ಒಳ್ಳೆ ಬಡಕಲ್ ದನ ಇದ್ದಂಗಿದ್ದಾನೆ. ದುರ್ಯೋಧನ ಅಂತ ಕರ್ಕೊಂಡೋಗ್ರಿ ಅವನ್ನ. ದುರ್ಯೋಧನ ಸಮಾಧಾನ, ಇವನು ಆ ಕೃಷ್ಣ ಅಲ್ಲ, ಬೇರೆ ಕೃಷ್ಣ. ಮೇಲೆಗೆ ಇಲ್ಲೇ ಕೂತ್ಕೊಳ್ಳೋ, ತೊಡೆ ಇಲ್ಲೇ ಕೂತ್ಕೊಳ್ಳೋ, ಪರವಾಗಿಲ್ಲ. ಎಲ್ಲ ನೋಡು. ಇರ್ಲಿ ಬಿಡ, ಪರವಾಗಿಲ್ಲ ಬಿಡೋ. ವೆಂಕಿ, ಡೋಂಟ್ ವರಿ ಕಣೋ. ಈ ಹೆಸರು ಹೇಳೋದು ಬೇಡ, ಡೈರೆಕ್ಟ್ ಮ್ಯಾಟ್ರಿಗೆ ಬಂದ್ಬಿಡೋಣ. ಡೋಂಟ್ ವರಿ ಕಣೋ. ನೋಡೋ, ಇನ್ನೂ ಕಾಲ ಮಿಂಚಿಲ್ಲ, ಇದಕ್ಕೇನಾದ್ರೂ ಮಾಡೋಣ. ಒಬ್ರಲ್ಲ ಇಬ್ರಲ್ಲ, ಬರೋಬ್ಬರಿ 1 ಡಜನ್ ಹುಡುಗಿರು ಹೂ ಅನ್ಬಿಟ್ರು. ಕೃಷ್ಣ, ನನಗೋಸ್ಕರ ಒಂದು 5 ನಿಮಿಷ ಹುಡುಗಿ ಆಗ್ತೀಯಾ? ಲೇ, ಏನಾದ್ರೂ ಮಾಡೋಣ ಅಂದೆ, ನನಗೇ ಮಾಡು ಅನ್ಲಿಲ್ಲ. ಹುಡುಗಿ ಸಿಗ್ಲಿಲ್ಲ ಅಂತ ಫ್ರೆಂಡ್ ಈ ತರ ಬಳಸ್ಕೊಳ್ಳೋ ತಪ್ಪು ಕಣೋ. ಹಂಗಲ್ಲ ಕಣೋ, ನೀನೊಂದು 5 ನಿಮಿಷ ಗಂಡಸು ಅನ್ನೋದನ್ನ ಮರ್ತು ಒಂದು ಹೆಣ್ಣಿನ ಸ್ಥಾನದಲ್ಲಿ ನಿಂತ್ಕೊಂಡು ಯೋಚನೆ ಮಾಡಿ ಹೇಳು, ನನ್ನಲ್ಲಿ ಏನಾದ್ರು ಕೊರತೆ ಇದ್ಯಾ? ವೆಂಕಿ, ಯಾಕೋ ಇಷ್ಟೊಂದು ಫೀಲ್ ಮಾಡ್ಕೊಂತ ಇದ್ಯಾ? ನಿನ್ಗೇನು ಪ್ರಾಬ್ಲಮ್ ಇಲ್ಲ ಕಣೋ. ಜನರಲ್ ಆಗಿ ಮದುವೆ ಅನ್ನೋ ಪ್ರಾಜೆಕ್ಟ್ನ ಕೈಗೆ ತಗೊಳ್ತಾ ಇದ್ದಂಗೆ ಒಂದಷ್ಟು ಜನ ಅವ್ರ ಕೈಗೆ ಕಡ್ಡಿ ತಗೊಂಡು ನಿಂತ್ಕೊಂಡ್ಬಿಡ್ತಾರೆ ಅಲ್ಲಾಡ್ಸಕ್ಕೆ. ಆದ್ರೆ ನಿನ್ನ ವಿಷಯದಲ್ಲಿ ಯಾರೋ ಕಡ್ಡಿ ಅಲ್ಲಾಡಿಸ್ತಾ ಇಲ್ಲ, ಕಬ್ಬಣದ ರಾಡೇ ಅಲ್ಲಾಡಿಸ್ತಾ ಇದ್ದಾರೆ. ಅದಕ್ಕೆ ಹೀಗೆಲ್ಲ ಆಗ್ತಾ ಇರೋದು.
ಅದು ಯಾರು ಅಂತ ಫಸ್ಟ್ ಕಂಡಿಡಿವೆ. ಅದನ್ನ ಹೆಂಗ್ ಕಂಡಿಡಿಯೋದು?